ಈಗ ಬರುದೇ ಇಲ್ಲ. ಬಾರಿ ಸೊಕ್ಕು ಬಂದ ಟಮಾಟಿಗೆ ರೇಟ್ ಆಗೈತಲ್ಲ ಅದಕ್ಕೆ ಸೊಕ್ಕು. ಹ್ಞೂ ಯವ್ವ ನೋಡ್ ನಾವ ಬರುವಂಗಾಗೈತಿ ಈಗ ಅದ್ರ ಕಡೆ ಮಾತಾಡಕ. ಟಮಾಟಿ ಯಾ ಟಮಾಟಿ ಏನ್ ಹೇಳ ಹಸಿಕಾಯಿ ಏನ್ ಅವಳಾಗಟ್ಟಿ ನಮ್ಮ ಮನೆ ಕಡೆ ಬಂದು ಬಿಟ್ಟಿರಲ್ಲ. ಏನಿಲ್ಲ ಬಿಡ ಟಮಾಟಿ ಇತ್ತಿತ್ತಾಗಿ ಅಕ್ಕ ನಮ್ಮ ಮನೆ ಕಡೆ ಬರೋದ ಬಿಟ್ಬಿಟ್ಟಿಯಲ್ಲೇವ ನೀನು. ಅವಾಗ ಬಂದಂದಾಗಲ್ಲ ಕುಂತಿರ್ತಿದ್ದಿ, ಈಗ ಏನ್ ಬರೋದ ಬಿಟ್ಬಿಟ್ಟಿಯಲ್ಲ. ಅದಕ್ಕೆ ಬಂದ್ವಿ ಹಂಗ ಮಾತಾಡ್ಕೊಂಡು ಹೋಗುಣ ಅಂತ ಹೇಳಿ. ಅಯ್ಯೋ ನೀವು ಆಕಾಶದಾಗ ಹಾರಾಡಕತ್ತೀಯಲ್ಲ, ಕೆಳಗಿಳಿ ಒಟ್ಟು ಮಾತಾಡ್ತೀವಿ ನಿನ್ ಕೂಟ. ಯವ್ವ ತಾಯಿ 10 ರೂಪಾಯಿಗೆ 1 ಕಿಲೋ ಇದ್ದಾಗ ನಾನು ನಿಮ್ಮ ಮನೆ ಬಾಗ್ಲಕ್ ಬಂದು ಕುಂತ್ರು ಚಂದಾಗಿ ಮಾತಾಡ್ತಿದ್ದಿಲ್ಲ ನೀವು ಗೊತ್ತನ. ಅಷ್ಟು ಬಿಡಾಡ್ಯಾರಿದ್ರಿ. ಊರು ಸೊಕ್ಕೆಲ್ಲ ನಿಮ್ಮ ಯಾಗ ತುಂಬಿಕೊಂಡಿತ್ತು ಗೊತ್ತಾಯ್ತನ. ಬಿಡಾಡ್ಯಾರ ನಮಗೆ ಪುರ್ಸತ್ತಿಲ್ಲ ಅಂತಿದ್ರಿ. ಹಂಗ ಮತ್ತೀಗ ನಾನು ಫುಲ್ ಹೆಂಗೇರೇನಿ ರೇಟ್. ನೀನು ಏರಿದ್ದಿಲ್ಲ ಹಂಗೇರೇನ್ ನಾ ಈಗ ರೇಟ್. ಬಾಳ್ ಡಿಮ್ಯಾಂಡ್ ಐತಿ ನನಗ. ಹಂಗ ಆಕಾಶ ಬಿಟ್ಟು ಕೆಳಗಿಳಿಯಂಗಿಲ್ಲ ನಾನು. ಏನು ಹೇಳಿಲ್ಲ ಅತ್ತಿಗೊಂದ್ ಕಾಲ ಸಸಿಗೊಂದ್ ಕಾಲ ಅಂತಿದ್ರಲ್ಲ ಅದು ಸುಳ್ಳಿಗ. ಟಮಾಟಿಗೊಂದ್ ಕಾಲ ಉಳ್ಳಾಗಡ್ಡೆ ಹಸಿಕಾಯಿಗೊಂದ್ ಕಾಲ. ನಮಗೂ ರೇಟ್ ಬಂದತ್ತೀಗ. ಯಾವಾಗಾರ ಇಷ್ಟು ರೇಟ್ ಆಗಿದ್ದು ನೋಡಿ ನೀನು 250 ರೂಪಾಯಿ. ಅಗ್ರ ಮಾಡಿ ನನ್ನ ಯಾರ್ಯಾರು ಬೆಳೆಸ್ಯಾರಲ್ಲ ಕೊಟ್ಟಾದೀಶ್ವರ ಆದ್ರೀಗ ಅವ್ರು ನನ್ನ ನಂಬಿ ಹೊಲ್ದಾಗ ಹಾಕಿದವ್ರು. ಒಮ್ಮೊಮ್ಮೆ ಹಂಗ ನಾನು ರಿಸಲ್ಟ್ ಕೊಟ್ಟನಂದ್ರೆ ಬಾರಿ ಕೆಟ್ಟ ಕೊಟ್ಬಿಡ್ತೇನೆ ನಾನು. ಸುಮ್ ಕುಂದ್ರ ಈಗ ಒಂದಿಟ್ಟು ಇಳಿದಿ ರೇಟ್. ಮೊನ್ನೆ ನಿದ್ದೆ ಆಕಾಶದಾಗ ಒಪ್ಕೊಂತಾನಿ. ಈಗ 100 ರೂಪಾಯಿ ಕಿಲೋ ಆಗೈತಿ. ಈಗ ಹಂಗೆ ಅಂತೀರ ರೇಟ್ ಆಗಿಲ್ಲ. ಆಮೇಲೆ ನಾ ಹೆಂಗದನೀಗ ಒಂದು ಚಿಕ್ಕರ ಮೈ ಮ್ಯಾಗ ಐತೆ ನನಗೆ. ಇಷ್ಟು ಚಲೋ ಟಮಾಟಿಗೆ ಮತ್ತು 180 ಐತಿ. ಇಟಿ ಗೋಲಿ ಗುಂಡಾಗಿರ್ತಾವ ನೋಡಿ ಟಮಾಟಿ ಚಪ್ರಣ್ಣ ಉಳ್ಕಳ ಬಳಕಳ ಹರಿದಿಟ್ಟ ಟಮಾಟಿ ಕಲಿ ಆಗಿಟ್ಟ ಟಮಾಟಿ ಅವಕ್ಕದಾವ 100 ರೂಪಾಯಿ. ಎಲ್ಲ ಗೊತ್ತಿಲ್ಲಾರ್ದು ಎದಕ್ ಮಾತಾಡ್ತೀಯ ಉಳ್ಳಾಗಡ್ಡಿ. ಹೋಲ್ ಬಿಡ ಇವಾಗ ಅಷ್ಟ ಸುಖ ಮಾತಾಡೋ ನೋಡಿ ಕೆಳಗಿಳಿ. ಏನೋ ದೊಡ್ಡ ರೇಟ್ ಆಗ್ಯಾನಂತೇಳಿ ಆಕಾಶದಾಗ ಏರ್ಕೊಂಡು ನಿಂತಾಳೆ ಗೋಣನು ನೋವಾತ. ಏನ ಬಾ ಕೇಳಾತೀರ ಅಂತೇಳಿ ಇಳಿಬೇಕು ನೋಡಿ. ತಡಿ ಟಮಾಟಿ ಬಾಳ ಉರಿಬೇಡ. ಇನ್ನ ಸ್ವಲ್ಪ ದಿನ ತಡಿ. ನಿನ್ನ ಇಳಿಸಿ ನಿನಕ್ಕಿಂತ ಜಾಸ್ತಿ ರೇಟ್ ನಾನು ಏರ್ಲಿಲ್ಲ. ನನ್ನ ಹೆಸರು ಉಳ್ಳಾಗಡ್ಡಿನ ಅಲ್ಲ. ಜನರ ಕಣ್ಣಾಗ ಹೆಚ್ಚಬೇಕರಷ್ಟೇ ಅಲ್ಲ ತಗೊಳ್ಬೇಕಾರು ನೀರು ಬರಿಸ್ತೀನಿ. ನೋಡ್ತಾ ಇರು. ಇದು ಈ ಉಳ್ಳಾಗಡ್ಡಿ ಆಶ್ವಾಸನೆ ಹೌದನ. ನೋಡೇ ಬಿಡು ತಗೋ. ಯವ್ವ ಬಿಡಾಡ್ಯಾರ ನಾನು ಒಂದಿಟ್ಟು ರೇಟ್ ಆಗೇನಿ. ನನ್ನೇನು ಮೂಲಿ ಚೆಲ್ಲಾಕತ್ತೀರನ. 30 ರೂಪಾಯಿ ಪಾವು ಕಿಲೋ ಆಗೇನಿ ಈಗ ನಾನು ಗೊತ್ತೈತೇನು. ಯವ್ವ ಸುಮ್ ಕುಂದ್ರು. 30 ರೂಪಾಯಿ ಪಾವು ಕಿಲೋ ಅಂತ 20 ರೂಪಾಯಿ ಪಾವು ಕಿಲೋ ಎದಕ್ಕೊಂದು 10 ರೂಪಾಯಿ ಹೆಚ್ಚಿಗೆ ಹೇಳ್ತಿ. ಇಲ್ಲೇ ಕರಿನ ರೇಟ್ ಆಗೇನಿ ಟಮಾಟಿ ನಾನು. ನೀವೇನು ಒಮ್ಮೆ ಏರ್ತೀರಿ ಒಮ್ಮೆ ಇಳಿತೀರಿ. ನಿಮ್ಮದ ಬರಾಸಿಲ್ಲ ನೀರಿನ ಏನು ಗುಳ್ಳಿದ್ದಂಗ. ನಂದು ಹಂಗಲ್ಲ 80 ರೂಪಾಯಿ 70 ರೂಪಾಯಿ ಕಿಲೋ ಯಾವಾಗಿದ್ರು ಫಿಕ್ಸ್ ರೇಟ್ ನಾನು ಗೊತ್ತೈತೇನು. ನನ್ನ ತಗೋಬೇಕಂದ್ರೆ ಭಾಳ ರೇಟ್ ಕೊಟ್ಟ ತಗೋಬೇಕು. ನಾನು ತಗೊಳ್ಬೇಕಾದ್ರೆ ಉರಿತೈತಿ, ತಗೊಂಡು ತಿಂದ ಮೇಲೆ ಉರಿತೈತಿ ಗೊತ್ತೈತೇನು. ಹಂಗ ಮತ್ತೆ ನೀವು ಯಾವಾಗೂ ಹಿಂಗ್ ರೇಟ್ ಇರೋದಕ್ಕೆ ನಿಮ್ಮನ್ನ ಈಗ ಯಾರು ದರ್ಕಾರ ಮಾಡಿಲ್ಲ. ಒಮ್ಮೆ ನನ್ನ ಏರಿಸ್ಕೊಂಡ್ರಿ ಅಲ್ರಿ. ನಿನ್ನ ಹಾಕಿದ ಹೊಲ ಯಾವ ರೈತ ಶ್ರೀಮಂತಗ್ಯಾನ. ನನ್ನ ಹಾಕಿದವ ಯಾವನ ಒಬ್ಬ ಮನ್ ಟಿವಿಯಾಗ ತೋರ್ಸಾಕತ್ತಿದ್ರು 2 ಕೋಟಿ ರೂಪಾಯಿ 6 ಎಕರೆ ಹೊಲ್ದಾಗ ದುಡ್ದಾನಂತ ಗೊತ್ತೈತೇನು. ಆಗವಂತ ಬಿಡು. 60 ಎಕರೆದಾಗ ನೀನು ಬೆಳೆದ್ರು ಶ್ರೀಮಂತರಾಗಿಲ್ಲ ಗೊತ್ತೈತೇನು. ಅಕ್ಕಲ್ಲೇ ಆದ್ರೆ ನನ್ನ ಹಣ್ಣಾಗಕ್ ಬಿಟ್ರೆ ಶ್ರೀಮಂತರಾಕಾರ ಅವರು. ಹಣ್ಣಾಗಕ್ಕ ಬಿಡುದಿಲ್ಲ. ಹಸಿವಿದ್ದಾಗ ಹಸರಿದ್ದಾಗ ಹರಿದು ಮಾರಿಬಿಡ್ತಾರಲ್ಲ ಶ್ರೀಮಂತರಾಗುದಿಲ್ಲ. ಸಾಕ್ ಇಬ್ರು ಬಿಡಾಡ್ಯಾರ ಕೊಚ್ಕೊಂಡಿದ್ದು ನನಗೆಲ್ಲ ಗೊತ್ತೈತೆ. ಟಮಾಟಿ ಹಸೆಕಾಯಿ ನೀವಿಬ್ರು ಒಂದ್ ಅಡಿಗೆ ಇಲ್ಲಂದ್ರು ನಡೆದಿತ್ತಂತಿಕೋ. ನಾ ಇಲ್ಲಂದ್ರೆ ನಡಿದೇನೆ ಇಲ್ಲ ಅಂತ ತಿಳ್ಕೊಂಬಿಡು ನೀನು. ಅಕ್ಕ ನಾವು ಬೇಕು ನಾ ಬೇಕು ಸುಮ್ ಕುಂದ್ರೆ. ಟಮಾಟಿ ನೀನ್ ರೇಟ್ ಆಗಿ ಅಂತೇಳಿ ಎಲ್ಲ ಜನ ಮುಷೆ ನೋಡುವಲ್ರ. ಬಾಳ ಮಂದಿ ಹುಂಚೆ ಹಣ್ಣು ಹಾಕಿ ಮಾಡಾಕತ್ತಾರ ಗೊತ್ತೈತೇನು. ನೀನು ಜಗ್ಗ ರೇಟ್ ಆಗ ಉಳ್ಳಾಗಡ್ಡಿ ಬಿಡ್ತಾರ ಕ್ಯಾಬೇಜ ಬೆಳ್ಳುಳ್ಳಿ ಇಂಥವ್ ಹಾಕಿ ಮಾಡ್ತಾರ. ಹೌದು ತಡಿ ಮುಂದಿನ ತಿಂಗಳು ಆಗ್ತಾನೆ ನೋಡಿ ರೇಟ್. ಆ ರೇಟ್ ಆಗ್ಲಿ ಬಿಡ್ಲಿ 40 ರೂಪಾಯಿ ಕಿಲೋ ಫಿಕ್ಸ್. ನಾ ಯಾವಾಗಿದ್ರು 30 ರೂಪಾಯಿ 40 ರೂಪಾಯಿ 30 ರೂಪಾಯಿ 40 ರೂಪಾಯಿ ಯಾವಾಗಾರ 10 ರೂಪಾಯಿ ಕಿಲೋ ಆಗಿದ್ದು. ಈ ಬಾಳ ಕಡಿಮೆ ಬಿಡು ಆಗೇ ಇಲ್ಲ ನಾನು. ಸಾಕ್ ಇಬ್ರು ಬಾಳ ಕೊಚ್ಕೊಳಕ್ ಹೋಗ್ಬೇಡ್ರಿ. ಏನ ನೀ ಇಲ್ಲಂದ್ರೆ ಹುಂಚೆ ಹಣ್ಣು ಹಾಕ್ತಾರ, ನೀ ಇಲ್ಲಂದ್ರೆ ಬೆಳ್ಳುಳ್ಳಿ ಕ್ಯಾಬೇಜ ಹಾಕ್ತಾರ. ನಾ ಇಲ್ಲಂದ್ರೆ ನಡಿತೈತೇನ. ಒಣ ಖಾರ ಪುಡಿ ಬೇಕು ಹಸೆಕಾಯಿ ಆದ್ರೂ ಬೇಕು. ಎರಡು ನನ್ನಿಂತರ ತಯಾರಕ್ಕಾವ. ಬಾಳ ದಿಮಾಕ ಹತ್ತಾಡ್ರಲ್ಲ ನಿಮ್ದು. ಬಿಡಾಡ್ಯಾರ ನಮ್ಮ ಅಮ್ಮನ್ ಕರ್ತೇನೆ ತಡಿ ಅಂದ್ರೆ ಗೊತ್ತಾಕತ್ತಿ ನಿಮಗ. ಯಾವಕ್ಕೆ ನಿಮ್ಮಮ್ಮ ಯಮ್ಮ ನೋಡ್ಬಾರ್ಬೇ ಇಲ್ಲಿ ಬೈಯಾಕತ್ತಾರ ನನಗ. ಯಾವಕ್ಕೆ ನನ್ನ ಮೊಮ್ಮಗಳಿಗೆ ಬೇದಕಿ ಯವ್ವ ನಾ ಏನಲ್ಲವ ಈಕೆ ಉಳ್ಳಾಗಡ್ಡೆ ಬೇದಕಿ. ಬಿಡಾಡ್ಯಾರ ಏನ ನಿಮ್ದ ನನ್ನ ಮೊಮ್ಮಗಳಿಗೆ ಎದಕ್ಕೆ ಬೈಯಾಕತ್ತಿದ್ರಿ. ಯಮ್ಮ ಇಬ್ರು ಉಳ್ಳಾಗಡ್ಡಿ ಟೊಮೆಟೊ ಇಬ್ರು ಬೇಯಾಕತ್ತಾರ. ಅವ್ರೇನೋ ಬಾಳ ಕಿಮ್ಮತ್ ಅದಾರಂತ ನಮಗ್ ಕಿಮ್ಮತ್ತ ಇಲ್ಲಂತ. ಬಿಡಾಡ್ಯಾರ ಯಾವಕ್ಕೆ ನಮ್ಮ ಕಾಂದಾನಿಗೆ ಅಸೈ ಮಾಡಿದಾರೆ. ನಮ್ಮ ವಂಶ ಅಂದ್ರೆ ಏನಂತ ತಿಕೊಂಡಿರಿ ಎಂತದ್ದಂತ ತಿಕೊಂಡಿರಿ ನೀವು. ಹರಿಯದಾಗಿದ್ದಾಗ ಹಸರಾಗಿ 80 ರೂಪಾಯಿ ಕಿಲೋ. ಏನ ಒಂಚೂರು ವಯಸ್ಸಾಗಿ ಹಣ್ಣು ಆದ್ವಿ 100 ರೂಪಾಯಿ ಕಿಲೋ 110 ರೂಪಾಯಿ ಕಿಲೋ ಆಕತಿ. ಅದ ಏನಾರ ಬಿಸಿಲಿಗೆ ಒಣಗಿ ಕಳ ಅನ್ನಂಗ ಆದ್ವಿ 500 ರೂಪಾಯಿ ಕಿಲೋ ಗೊತ್ತೈತೇನ. ಬಿಡಾಡ್ಯಾರ ಹೆಂಗ್ ವಯಸ್ಸಾಕತ್ ನಮಗ್ ಹಂಗಂಗ ರೇಟ್ ಹಾಕ್ಯವಿ. ಉರ್ಪಿಸ್ರಾರ ನಿಮ್ಮನ್ನ ಕೇಳೋರು ಇರ್ತಾರಂದ್ರೆ ಈಕಿ ಟಮಾಟಿ ಮೆತ್ತಗಾಗಿ ಒಂದ್ ಈಟ್ ಹಣ್ಣು ಆದ್ಲಂತಿಕೋ ನಿನ್ನ ಮತ್ತೆ ನಿನ್ನ ತಗೊಳ್ಳೋರು ದಿಕ್ಕಿರದಲ್ಲೇ ನಿನ್ನ. ಈಕಿ ಉರ್ಬೇಡಾಡಿ ಉಳ್ಳಾಗಡ್ಡಿ ನೀ ಗಟ್ಟಿದ್ರಟ್ಟಲೆ ನೀ ಮೆತ್ತಗಂದ್ರೆ ನೀ ಎದಕ್ಕೆ ಉಪಯೋಗ ಇಲ್ಲಲೇ ನೀನು. ಇನ್ನ ಹಾಕಿ ಅಲ್ಲಿ ನಿಂತಾಳಲ್ಲ ಹಿಂದೆ ಅದೇನಂತಾರಲ್ಲ ಈಗ ಏನೇ ಈಕೆ ಹೆಸರು ಕೊತ್ತಂಬರಿ. ಈಕೇನಂತ್ರ ಬಿಡು. ಈಕೆ ಏನಾರ ಒಂಚೂರು ಕಳ ಕಿಚ್ಚಿ ಅನ್ನಂಗ ಆದ್ಲಂದ್ರೆ ಈಕಿನ ಮುಷಿ ನೋಡುದಿಲ್ಲ. ನೀವೆಲ್ಲ ಹಳಿಸಿ ಹೋಗ್ಬಿಡ್ತೀರಿ. ನಮ್ದು ಹಂಗಲ್ಲ. ಹೆಂಗ್ ವಯಸ್ಸಾಕತ್ ಹಂಗಂಗ ರೇಟ್ ನಮ್ಗ.
ಬ್ಯಾಡಗಿ ಮೆಣಸಿನಕಾಯಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಹಂಗ ಹೇಳ್ದೆ ಅಮ್ಮ, ನಮ್ ಕಾಂದಾನಿ ಅಂದ್ರೆ ಏನಂತ ಹೇಳಿ ಇವ್ರಿಗೆ. ಅರೆ ಚುಪ್ಪಿಡ್ರಿ, ನಮ್ದುಗೆ ಇಲ್ಲ ಅಂದ್ರೆ ಬಿರಿಯಾನಿಗೆ ಮಾಡಕ್ಕಾಗಲ್ಲ. ಹಾ, ಟೇಸ್ಟಿ ಟೇಸ್ಟಿ ಖಾನಾಗೆ ಆಗ್ಬೇಕಂದ್ರೆ ಲಾಸ್ಟಿಗೆ ನಮ್ದುಗೆ ಸ್ವಲ್ಪ ಹೆಚ್ಚಿ ಉದುರಿಸಲೇಬೇಕು. ಹಾ ಅಂದ್ರೆ ಪಿಸ್ರಿ ಅಲ್ಲ, ನಿನ್ ಯಾರು ಕೇಳೋರ್ ದಿಕ್ಕದಾರಲ್ಲೇ? ಅಲ್ಲಿ ಹೋಗಲಿ APMC ಮಾರ್ಕೆಟ್ನಾಗ ಹೋಲ್ಸೇಲ್ ಆಗಿ ತಗೊಳಕ್ ಹೋದ್ರಿ 1 ರೂಪಾಯಿ ಒಂದಾಗಿ ಈಗ. ಆಮೇಲೆ ಇಲ್ಲಿ ತಂದು ಮಾರೋರು 10 ರೂಪಾಯಿ 2 3 ಬೇಕಾ ತಗರ್ 10 ರೂಪಾಯಿ 2 ಮರ ಅಂತೇಳಿ ಮಾರಾಕತ್ತಾರ. ಹೋಗ ಬಿಡಾಡಿ, ಮೊದ್ಲ ಕಿಮ್ಮತ್ತಿಲ್ಲ, ಮಾತಾಡಕ್ ಬರ್ಬೇಡಿಲ್ಲ. ರೇಟ್ನವ್ರು ಮಾತಾಡಕತ್ತೀವಿ ನಾವು. ಅರೆ ಮರ್ಯಾದಿಗೆ ಇಲ್ಲ ನಮ್ದುಗೆ, ಫುಲ್ ಅಂಡ್ ರೆಸ್ಪೆಕ್ಟ್ಗೆ ಆಗ್ಬಿಟ್ಟಿದೆ. ತಡಿ ಬಾಳ ಹರಡಕ್ ಹೋಗ್ಬೇಡ್ರಿ, ಮುಂದಿನ ತಿಂಗಳು ನಂದು ಬರ್ತೈತಿ ಟೈಮ್. ಹಂಗೆ ಹೇಳಿ ಉಳ್ಳಾಗಡ್ಡಿದು ಇದೀರಲ್ಲ ನೀವು, ಹೋದ ತಿಂಗಳು ನಮ್ದುಗೆ 30 ರೂಪಾಯಿಗೆ ಒಂದು ಕೊತ್ತಂಬರಿಗೆ ಆಗಿದ್ವಿ ಗೊತ್ತಾ? ನಮ್ದುಗೆ ತಗೊಳಕ್ಕೆ ಎಷ್ಟು ಜನಗೆ ಯೋಚನೆಗೆ ಮಾಡ್ತಾ ಇದ್ರು, ಬಿರಿಯಾನಿಗೆ ನಮ್ದುಗೆ ಇಲ್ಲ ಅಂದ್ರೆ ಆಗಲ್ಲ ಅಂತ ವಿಧಿ ಇಲ್ದೆ ತಗೊಳಕತ್ತಿದ್ರು. ಅದೇ 10 ತಿಂಗಳು ಇದೆ, ಈ ತಿಂಗಳು ಹರಡ್ಬೇಡ್ರಿ ನಿಮ್ದು. ಈ ಟ್ರೆಂಡ್ ಸದ್ಯ ನಂದು ನಡಬತ್ತಿ, ನನ್ನ ಬಿಡ್ರಿ ಮಾತಾಡಕ. ಏನ್ ಮಾಡಕತ್ತೀರಿ? ಬಂದ್ಲೋಡ್ ಅಮಾಸಿಗೊಮ್ಮೆ ಹುಣಿಗೊಮ್ಮೆ ಅಷ್ಟೇ ಈಗಿನ ಮುಗಿಸ್ ನೋಡೋದು ಜಾಸ್ತಿ ಜನ. ಏನೋ ಅನ್ನಕತ್ತೀರಲ್ಲವ ನನಗ? ಇಲ್ಲೇ ಯಾರು ಹೆಚ್ಚಂತೆ ಕಾಂಪಿಟೇಷನ್ ನಡದತಿ, ಅದಕ್ಕೆ ಮಾತಾಡಕತ್ತೀವಿ. ನಿನ್ನಂತ್ರು ಬಿಡು ದಿಕ್ಕಿಲ್ಲರ ಇಲ್ಲ. ಇಲ್ಲಿ ಈಗಂತ್ರು ಮಳೆಗಾಲದಾಗ ಕೇಳೋರು, ಮಳೆಗಾಲದಾಗ ಚಳಿಗಾಲದಾಗ ನಿನ್ ಸುದ್ದಿಗೆ ಯಾರು ಬರುದಿಲ್ಲ. ಫುಲ್ ಡೌನ್ ಈಗ ನೀ ಅಂತರು. ಅಲ್ಲೇ ಈಗ ಅಮಾಸಿಗೆ ಮುಣಿಗೆ ಮಟ್ಟ ಗಾಡಿ ಬಿಡದಾಗಿಟ್ಟು ಪಚಕ್ ಅನ್ಸ ಕಟ್ಟ ನೀನು ಉಪಯೋಗ ಮಾಡೋದೀಗ. ಸುಮ್ ಕುಂದ್ರೆ ಇವತ್ತ ಈ ಬಿರಿಯಾನಿ ಅಂಗಡಿಯಾಗ ನಾನು ಪಾತಿ ಇಬ್ರು ಜೊತೆಗೆ ಇರ್ತೇವೆ. ಅದು ಅಲ್ದ ಬ್ಯಾಸ್ಗೆಗೆ ನಮ್ನಿ ರೇಟ್ ಆಗಿದ್ವಿ ನಾವು, ಗೊತ್ತಾಯ್ತನ? 10 ರೂಪಾಯಿಗೆ ಒಂದು ನಿಂಬೆ ಹಣ್ಣಾಗಿದ್ವಿ. ಅಯ್ಯಯ್ಯ, ನಿಂಬೆ ಹಣ್ಣು ಬಾಳ ಕೊಚ್ಕೋಬೇಡ, ಅದು ಬ್ಯಾಸ್ಗ್ಯಾಗ ನೀ ರೇಟ್ ಆಗಿದ್ದು. ಈಗ ಹೇಳಿ ನಿಂದ ರೇಟ್ 5 ರೂಪಾಯಿ ಒಂದು ಸೋಪ್ನ್ಯಾಗ 100 ನಿಂಬೆ ಹಣ್ಣು ಇನ್ನ ಹಾಕಿರ್ತಾರ ಅದ್ರಾಗ, ಗೊತ್ತೈತೇನ? ಕಿಮ್ಮತ್ತಲ್ಲ ಐತಿ ನಿನಗೆ. ಭಾರಿ ಅವಮಾನ ಮಾಡಕತ್ತೀರಿ. ನನಗೂ ಒಂದು ಟೈಮ್ ಬರ್ತತಿ, ಆವಾಗ ಬರ್ತೇನೆ. ಅರೆ ನಿಂಬೆದು ಇದೀರಲ್ಲ, ನಮ್ದುಗೆ ಬರ್ತೀನಿ ತಡೀರಿ. ಇವ್ರು ಯಾರು ನಮ್ದುಗೆ ಮರ್ಯಾದೆಗೆ ಕೊಡ್ತಾ ಇಲ್ಲ. ನಾನು ನೀನು ರಾಜ ರಾಣಿ ಬಾರೋ ನನ್ನ ಮಾವನ್ ಮಗನಿ. ಅಯ್ಯೋ ಶಾಂತಕ್ಕ, ಕ್ಯಾರೆಟ್ ಬೀನ್ಸು ಬಂದ್ವು. ಬರ್ಲಿ ಬಿಡಾಡ್ಯಾರ. ನನ್ನ ಮುಂದೆ ಯಾರು ನಿಲ್ಲಂಗಿಲ್ಲ ಈಗ. ಓಹೋ ಬಿಡಾಡ್ಯಾರ ಏನ ಮಾತಾಡಕತ್ತಾರ ನೋಡ. ಎಷ್ಟು ಸೊಕ್ಕಿರ್ಬೇಕು ಇವ್ರಿಗೆ. ಅವನ ಆ ಟಮಾಟಿನ ಬೇರೆ ನಡ್ಬರ್ಕ್ ಕುಂದ್ರಸ್ಕೊಂಡಾರ. ಆದರ ಉರ್ಯಾಕತ್ತವ ಒಂದು ಬರ ಈಗ. ಅದಕ್ಕೆ ರೇಟ್ ಜಾಸ್ತಿ ಆಗೈತಂತೇಳಿ ಸೊಕ್ಕ ಬಂದ್ಬಿಟ್ಟೈತಿ. ರೇಟ್ ಕಡಿಮೆ ಆಗಿನ ಗೊತ್ತಾಕತ್ತ ಅದಕ್ಕೆ. ಸುಮ್ಮನಿರ, ನಾವೇನು 6 ಇರಂಗಿಲ್ಲ 3 ಇಳಿಯಂಗಿಲ್ಲ, ಒಂದೇ ಥರ ಇರ್ತೀವಿ. ಆಕೆನೋ ಒಮ್ಮೆ 10 ರೂಪಾಯಿ ಕಿಲೋ ಆಗಿರ್ತಾಳ. ಆಕೆಗೆ ಏನು ಗೊತ್ತೈತಿ? ಏನಾರ ಅಂದ್ಲಂದ್ರೆ ಹೊಳ್ಳಿ ಹೆಟ್ಟೆ ಬಿಡು ನಿಕ್ಕಿಗೆ. ಬಂದ್ರ ನೋಡವ ಅವಳಿ ಜವಳಿ. ಇವರಿಬ್ರು ಪಕ್ಕ ಗೆಳತ್ಯಾರ ನೋಡಿ, ಜೊತೆಗೆ ಇರ್ತಾರ ಕಲ್ಲಕ್ಕ ಮಲ್ಲಕ್ಕ. ಹೌದು, ಮತ್ತೆ ಈಕಿಲ್ಲಂದ್ರೆ ನಾ ಇರಂಗಿಲ್ಲ, ನಾ ಇಲ್ಲಂದ್ರೆ ಈಕಿ ಇರಂಗಿಲ್ಲ. ಪಲಾವ್ ಮಾಡೋರು ಕುರ್ಮಾ ಮಾಡೋರು ನಮ್ಮನ್ನ ಒಯ್ತಾರ. ಎಲ್ಲಾರು ಒಯ್ಯೋದು ನನ್ನ. ಪಲಾವ್ ಮಾಡೋರಟ್ಟ ನಿಮ್ಮನ್ನ ಒಯ್ತಾರ, ಕುರ್ಮಾ ಮಾಡೋರಟ್ಟ ನಿಮ್ಮನ್ನ ಒಯ್ತಾರ. ಉಳ್ಕಾದವ್ರು ನನ್ನ ಒಯ್ತಾರ, ಉಳ್ಕಾದವ್ರಲ್ಲ ಎಲ್ಲಾರು ನನ್ನ ಒಯ್ತಾರ. ನನ್ನ ಮುಂದೆ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡ್ರಿ. ನಾನು ಏನ್ ರೇಟ್ ಆಗ್ಯಾನಂತ ಗೊತ್ತಲ್ಲ ಈಗ. ಸರದ್ ಜಗ ಬಿಟ್ಟು ನಿಂದ್ರಿ. ದೇವ ಸುಮ್ ಕುಂದ್ರೆ, ಟಮಾಟಿ ಭಾಳ ಹರಡಕ್ ಹೋಗ್ಬೇಡ. ಈಗೇನ ರೇಟ್ ಆಗ್ಯಾನ ಅದಕ್ಕೆ ಮಾತಾಡ್ತಿ. ನಾನು ಈಕಿ ಯಾವಾಗಿದ್ರು ರೇಟ ಇರ್ತೇವೆ ನಾವು. 6 ಇರಂಗಿಲ್ಲ 3 ಇಳಂಗಿಲ್ಲ, ಒಂದ ಲೆವೆಲ್ನಾಗ ಇರ್ತೇವೆ. ಅದಕ್ಕೆ ಅದೇನು ವಿಶೇಷವಾಗಿ ಅನ್ಸಂಗಿಲ್ಲ. ಏರಿದ್ರು ಒಮ್ಮೆ ಏರ್ಬೇಕು, ಇಳಿದ್ರು ಒಮ್ಮೆ ಇಳಿಬೇಕು, ಅವಾಗ ವಿಶೇಷವಾಗಿ ಅನಿಸ್ತತಿ. ನೀವು ಬಿಡಾಡ್ಯಾರ ಇಬ್ರು ಏನಾರ ಹೈ ರೇಟ್ ಆಗ್ರಿ, ನಿಮ್ಮನ್ನ ಯಾರು ಮುಚಿನೂ ನೋಡುದಿಲ್ಲ. ಯಾಕಂದ್ರೆ ಹೋಲ್ ಬಿಡು, ಸ್ವಲ್ಪ ದಿನ ಪಲಾವ್ ಮಾಡ್ಲಿಕ್ಕಂದ್ರೆ ಏನಾಗುದಿಲ್ಲ. ಈ ನಮ್ನಿ ರೇಟ್ ಆಗೈತಿ, ಇದನ್ನ ತಗೊಂಡೋಗಿ ಪಲಾವ್ ಮಾಡ್ಕೊಂಡು ತಿನ್ನೋದರ ಏನ್ ಅವಶ್ಯಕತೆ ಐತಿ ಅಂತಾರ. ನಂದು ಹಂಗಲ್ಲ, ರೇಟ್ ಆದ್ರೂ ಬೇಕು, ರೇಟ್ ಆಗ್ಲಿಕ್ಕಂದ್ರು ನಾನೇ ಬೇಕು, ಎಲ್ಲರಿಗೂ ನಾನೇ ಬೇಕು. ಏನ್ ದೊಡ್ಡ ಈಗ ಒಂದ್ ಸ್ವಲ್ಪ ರೇಟ್ ಬಂದತನ ಅದಕ್ಕೆ ಮಾತಾಡ್ತೀವಿ ಟಮಾಟಿ ನಿನಗೆ. ಹಂಗಾಗೈತಿ ಲೇಕಿಗೆ. ಹಂಗ ತಿಳ್ಕೊ. ನಮ್ಮ ಮನೆ ಮುಂದೆ ಹಾದು ಹೊಂಟ್ರ ಅಂದ್ರೆ ಹುಷಾರಾಗಿರ್ರಿ ನೀವು. ನಡಿಯ ಕ್ಯಾಬಿನ್ಸು, ನಮ್ಗೆ ಎದಕ್ಬೇಕಾಯ್ತಿಕ್ಕಿ ಸುದ್ದಿ. ನಡಿ, ಅಲ್ಲೇ ಪಲಾವ್ ಮಾಡೋರು ಒಯ್ತಾರ ನಮ್ಮನ್ನ, ನಡಿ ಹೋಗುನ ಅಂತಕತಿ. ಆದ್ರೂ ಯಾರು ಏನಂದ್ರು ನನ್ನ ರೇಟಿಗೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಯಾವಾಗಿದ್ರು ರೇಟ್ ನಾನು ಕಿಂಗ್ ಇಸ್ ಆಲ್ವೇಸ್ ದ ಕಿಂಗ್. ಆದ್ರೂ ನಿಮ್ಮ ಅಜ್ಜಿಗೆ ಬಾರಿ ಸೊಕ್ಕ ಮತ್ತ ಹಣ್ಣಗಾಯಕ್ಕೆ ಊರಿಗೆ ಹಿರಿಯಾಳಕ್ಕೆ ಆದ್ ಬಿಡವ. ನಾನು ಕೆಲಸದವ್ ಬಳತ್ ಬಿಸಿಲ್ನಾಗ ಕುಂದ್ರಾಕ ಆಗೋದಿಲ್ಲ ನನಗೆ. ಹೋಗ್ಲಿ ಹಂಗಾರ? ಹೋಗು. ಈಗ ಡಿಮ್ಯಾಂಡ್ ಬಂದತ್ತಲ್ಲ, ಅದಕ್ಕೆ ಹೋಗ್ಲಿ ಆಂಟಿ. ಸ್ವಲ್ಪ ದಿನ ತಡಿ, ನಮ್ಮ ಏರಿದ್ವು ಅಂದ್ರೆ ರೇಟ್, ಅವಾಗ ನೀನ ಬಂದು ನಮ್ಮ ಮನೆ ಬಕ್ಕಲ್ಲ ಕುಂದಿರ್ತಿ. ನಾವು ಹಿಂಗ ಹೋಗ್ಲಿ ಕೆಲಸದವ ಬಾಯ್ ಅಂತೆ ಟಾಟಾ ಬಾಯ್ ಮಾಡಿ ಹೋಗ್ತೇವೆ. ಬಾರ ಉಳ್ಳಾಗಡ್ಡಿ ಹೋಗುನು. ಹೋಗ್ರೆ ಪಿಸರಾರ ಹೋಗ್ರೆ. ನನ್ನ ಮುಂದೆ ಮಾತಾಡಕ್ ಬಂದಾರ. ಇದೊಂದು ಹೊಸ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮರಿದಂಗ ಈ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಇದರ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ.